ಹಾಯ್ ನಮಸ್ತೆ, ನಾನು ನಿಮ್ಮ ಏಕೆ ವಿಜಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಹಾಗೆ ಇವತ್ತು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನೋಡಿ ಉರಿ ಹೇಗೆ ಉಗ್ತಾ ಇದೆ. ಸೂಪರಾಗಿದೆ, ಇದು ಮಕ್ಕಳ ಫೇವ್ರೇಟ್, ದೊಡ್ಡವ್ರದ್ದು ಫೇವ್ರೇಟ್. ಈ ರೆಸಿಪಿ ಸೂಪರಾಗಿದೆ. ಹೇಗೆ ಮಾಡುವ ನೋಡುವ. ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳಿ, 2 ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಹಾಕಿ, ಮತ್ತು ರಾತ್ರಿ ನೆನೆಸಿರುವಂತಹ ಬಟಾಣಿ ಸಹ ಇಡಿ. 1-2 ಗ್ಲಾಸಸ್ ನೀರು ಹಾಕಿ ನೆಕ್ಸ್ಟು 1-2-3 ಡ್ರಾಪ್ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಡಿ. ನೆಕ್ಸ್ಟು ಪುಡಿ ಮಾಡಲು 3 ಪಾವು ಗೋಧಿ ತೊಗೊಂಡು ಮತ್ತು ಅರ್ಧ ಕಪ್ಪಷ್ಟು ಹೋಳಿಗೆ ರವೆ ಹಾಕಿದ್ವಿ. ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಾಕಿದ್ದೀವಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಎಣ್ಣೆ ಸ್ಟಾರ್ಟಿಂಗ್ ಮಾಡಲು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ ಪೂರಿ. ಸ್ವಲ್ಪ ನೀರು ಹಾಕಿ ಕಲಸಿ. ಒಂದೊಂದು ಮುಷ್ಟಿ ಆಗಿ ರೆಡಿ, ಸಪ್ರೇಟ್ ಇಡಿ. ಅದೇ ಥರ ಎಲ್ಲ ನೋಡಿ ಅದಕ್ಕೆ ಹಿಟ್ಟು ರೆಡಿ ಮಾಡಿ ಪೂರಿ ಉಜ್ಜಲು ಈಸಿ ಆಗುತ್ತೆ. ತುಂಬ ಮೆತ್ತಗಾದರೆ ಕಚ್ಕೊಳ್ಳುತ್ತೆ ಮತ್ತು ಪೂರಿ ಎದ್ದಳಲ್ಲ, ಉಬ್ಬಲ್ಲ. ಹಾಗಾಗಿ ಮೀಡಿಯಮ್ಮಾಗೆ ಕಲಸಿ ಈ ಅದಕ್ಕೆ ರೆಡಿ ಮಾಡಿ ಪೂರಿ ಇಟ್ಟು ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ ರೆಡಿಯಾಗಿದೆ. ನೆಕ್ಸ್ಟು ಮುಂಬೈ ಸಾಗು ಸೂಪರಾಗಿರುತ್ತೆ. ಮೊದಲಿಗೆ ಪಾತ್ರೆ ಇಟ್ಟು ಸಾಸಿವೆ ಎಣ್ಣೆ ಸ್ಟವ್ ಹಚ್ಚಿ, ಸಾಸಿವೆ ಎಣ್ಣೆ ಆದ ತಕ್ಷಣ ತಿರುಪತಿ ಆದ ತಕ್ಷಣ ಹಸಿಮೆಣ್ಸಿನ್ಕಾಯಿ 2 ಹಾಕಿ ಹೆಚ್ಚಿರುವಂಥ. ನೆಕ್ಸ್ಟು ಕರಿಬೇವು ಹಾಕಿ, ಆಮೇಲೆ ಈರುಳ್ಳಿ ಹೆಚ್ಚಿರುವಂಥದ್ದು ಹಾಕಿ ಉದ್ದುದ್ದ ಹೆಚ್ಚಾಕಿ ಚೆನ್ನಾಗಿರುತ್ತೆ ಮುಂಬೈ ಸಾಗುಗೆ. ನೆಕ್ಸ್ಟು ಟೊಮೆಟೊ ಹಾಕಿ 2 ಟೊಮೆಟೊ ಹೆಚ್ಚು ಹಾಕಿ ಸೂಪರಾಗಿರುತ್ತೆ ಬೊಂಬೈ ಸಾಗುಗೆ. ಒಂದು 2-3 ಮಿನಿಟ್ಸ್ ಬಿಡಿ, ಚೆನ್ನಾಗಿ ಮಗ್ಲಿ ಎಣ್ಣೆಯಲ್ಲಿ ಟೊಮೆಟೊ ಮತ್ತು ಈರುಳ್ಳಿ. ಈಗ ಅದು ಮಗ್ಗಿದೆ. ನೆಕ್ಸ್ಟ್ ಬೇಯಿಸಿರುವಂಥ ಬಟಾಣಿ ಹಾಕಿ, ನೆಕ್ಸ್ಟ್ ಆಲೂಗಡ್ಡೆ ಸಿಪ್ಪೆ ತೆಗೆದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಒಗ್ಗರಣೆಗೆ ಹಾಕಿ, ಅದು ಚೆನ್ನಾಗಿರುತ್ತೆ. ಬರೀ ಆಲು ಇದ್ದರೆ ಚೆನ್ನಾಗಿರಲ್ಲ, ಗಡ್ಡೆ, ಹಾಗಾಗಿ ಸ್ಮ್ಯಾಶ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ. ಒಂದು 2 ಮಿನಿಟ್ಸ್ ಮಗ್ಗಿದ್ಮೇಲೆ ನಾವು 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ನೀರು ಹಾಕಿ ಕಲಸಿ ರೆಡಿ ಮಾಡೋಣ. ಲಾಸ್ಟಿಗೆ ಹಾಕೋಣ. 1 ನಿಮಿಷ ಕುದಿದ ತಕ್ಷಣ ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ, ಬಟಾಣಿ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬ್ಲೆಂಡ್ ಆಗಬೇಕು. ಹಾಗಾಗಿ 1 ನಿಮಿಷ 2 ಮಿನಿಟ್ಸ್ ಕುದಿಯೋಕ್ಕೆ ಬಿಡೋಣ. ಈಗ 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, ನೆಕ್ಸ್ಟು ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯಲು ಬಿಡಿ. 10 ನಿಮಿಷ ಆದಮೇಲೆ ಲಾಸ್ಟಿಗೆ ಕಲಸಿರುವಂಥ ಕಡಲೆಬೇಳೆ ಹಿಟ್ಟು ಅದು ಹಾಕಿ ಚೆನ್ನಾಗಿ ಕೈಯಾಡಿ ಅದು ಸಹ ಕುದಿಯಲು ಸ್ಟಾರ್ಟ್ ಆಗಿದೆ.
ನೋಡಿ ಅದು ಸಹ ಚೆನ್ನಾಗಿ ಕುದಿದೆ, ಎಲ್ಲ ಬೆಂದಿದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡಿ ಹಾಲು ನೋಡಿ ಸೂಪರಾಗಿದೆ. ಮುಂಬೈ ಸಾಗು, ಆಲೂ ಮಟರ್ ಮುಂಬೈ ಸಾಗು ಸೂಪರಾಗಿದೆ. ಪೂರಿಗೆ ಮತ್ತು ಸೂಪರ್ ಕಾಂಬಿನೇಷನ್ ಇರುತ್ತೆ ಇದು. ನೆಕ್ಸ್ಟ್ ಲಾಸ್ಟಿಗೆ ಒಂದು ಬೋಳು ನಿಂಬೆಹಣ್ಣು ಹಿಂಡಿ ನೆಕ್ಸ್ಟ್ ಕ್ಲೋಸ್ ಮಾಡುವ. ರೆಡಿಯಾಗಿದೆ ಸಾಗು. ನೆಕ್ಸ್ಟು ಪೂರಿ ಮಾಡುವ. ಮೊದಲಿಗೆ ಒಂದು ಉಂಡೆ ತೊಗೊಂಡು ಅದನ್ನು ನಾನು ಗೋಧಿ ತೊಗೊಂಡಿನಿ ಉದ್ದಕ್ಕೆ ಈಸಿ ಆಗುತ್ತೆ ಅಂತ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ ಪೂರಿನ, ಸಣ್ಣ ಮಾಡಿದ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಂತ ದೊಡ್ಡ ಮಾಡ್ತೀನಿ ಪೂರಿ ಯಾವಾಗಲೂ. ನೋಡಿ ಅದಕ್ಕೆ ಒಂದು ಸುಂದಿಗಾಗಿದೆ. ಸೂಪರಾಗಿರುತ್ತೆ ಪೂರಿ ಬೊಂಬೈ ಸಾಗು, ಸೂಪರಾಗಿರುತ್ತೆ ತಿಂದರೆ. ಮಕ್ಕಳಿಗಂತೂ ಸಖತ್ ಫೇವ್ರೇಟು ಈ ರೆಸಿಪಿ. ನೀವು ಈ ಥರ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ರೆಸಿಪಿ ಅನ್ನೋದು. ನೋಡಿ ಸೂಪರಾಗಿದೆ ಪೂರಿ. ನೋಡಿ ಈ ಥರ ಇಷ್ಟು ಭಾಳ ದಪ್ಪನೂ ಇರಬಾರ್ದು, ತುಂಬ ತೆಳ್ಳಗಿರಬಾರ್ದು, ಮೀಡಿಯಮ್ಮಾಗಿ ಇರಬೇಕು. ನೆಕ್ಸ್ಟು ಎಣ್ಣೆ ಕಾಯಲ್ಲಿ ಇಟ್ಟಿದ್ದೆ. ನೆಕ್ಸ್ಟು ಅದಾದಮೇಲೆ ಪೂರಿಯನ್ನು ಹಾಕಿ ನೋಡಿ ಒಂದು ಕಡೆ ಫ್ರೈ ಆಗಿದೆ. ನೆಕ್ಸ್ಟ್ ಇನ್ನೊಂದು ಕಡೆ ತಿರುಗಿಸೋಣ. ನೋಡಿ ಪೂರಿ ಉಪ್ಪಿದೆ, ಸೂಪರಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್. ಸೂಪರಾಗಿದೆ ನೋಡಿ ಪೂರಿ. ಈಗ ಹೇಗೆ ಸರ್ವ್ ಮಾಡಿದ್ದೀನಿ ನೋಡಿ. ಒಂದು ಬೌಲಿಗೆ ಪೂರಿ ಇಟ್ಟು ಸಾಗು ಇಟ್ಟು ಸೂಪರಾಗಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿ ಸೂಪರಾಗಿದೆ. ಥ್ಯಾಂಕ್ ಯು ಸೋ ಮಚ್.